ನಮಸ್ತೆ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಬರುವಂತಹ ಪಾಸಿಟಿವ್, ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರೀಸ್ ಅನ್ನ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡುವಾಗ ಯಾವ ರೀತಿಯ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ, ಹಾಗೇನೆ ರೂಲ್ಸ್ ಅನ್ನ ಫಾಲೋ ಮಾಡಲಿಕ್ಕೆ ಏನೇನು ಎಕ್ಸೆಪ್ಷನ್ಸ್ ಇದೆ ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ದೀವಿ. ನೋಡಿ, ದ ಫಸ್ಟ್ ರೂಲ್ ಈಸ್ ವೆನ್ ಡಿಫರೆಂಟ್ ಕ್ವಾಲಿಟೀಸ್ ಆಫ್ ದ ಸೇಮ್ ಪರ್ಸನ್ ಆರ್ ಕಂಪೇರ್ಡ್ ವಿ ಶುಡ್ ಯೂಸ್ ಮೋರ್ ವಿತ್ ಪಾಸಿಟಿವ್ ಡಿಗ್ರಿ. ಎರಡು ನೌನ್ಸ್ ಅನ್ನ ನಾವು ಒಂದಕ್ಕೊಂದು ಕಂಪೇರ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಅಂದ್ರೆ ಈಗ ಕ್ವಿಕ್ ಅಂತ ಇದ್ರೆ ಅದಕ್ಕೆ ಕಂಪ್ಯಾರಿಟಿವ್ ಡಿಗ್ರಿ ಕ್ವಿಕ್ಕರ್ ಆಗಿರುತ್ತೆ. ಸೊ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಕಂಪ್ಯಾರಿಟಿವ್ ಡಿಗ್ರಿಯನ್ನೇ ಯೂಸ್ ಮಾಡಬೇಕು. ಬಟ್ ರೂಲ್ ಏನು ಅಂದ್ರೆ ಕಂಪ್ಯಾರಿಟಿವ್ ಡಿಗ್ರಿಯನ್ನ ಕೇವಲ ನೌನ್ಸ್ ಅನ್ನ ಕಂಪೇರ್ ಮಾಡುವಾಗ ಮಾತ್ರ ಯೂಸ್ ಮಾಡಬೇಕು, ಅಡ್ಜೆಕ್ಟಿವ್ಸ್ ಅನ್ನ ಕಂಪೇರ್ ಮಾಡುವಾಗ ಅಲ್ಲ. ಎಕ್ಸಾಂಪಲ್ ಈ ಸೆಂಟೆನ್ಸಸ್ ಅಲ್ಲಿ ನೋಡಿ, ಕೀರ್ತಿ ಈಸ್ ಕ್ವಿಕ್ಕರ್ ದ್ಯಾನ್ ಆಕ್ಯುರೇಟ್ ಅಂತ ಒಂದು ಸೆಂಟೆನ್ಸ್ ಇದೆ, ಇನ್ನೊಂದು ಕೀರ್ತಿ ಈಸ್ ಮೋರ್ ಕ್ವಿಕ್ ದ್ಯಾನ್ ಆಕ್ಯುರೇಟ್ ಅಂತ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ಕೀರ್ತಿ ಅನ್ನೋ ಒಬ್ಬ ವ್ಯಕ್ತಿಗೆ ಎರಡು ಕ್ವಾಲಿಟೀಸ್ ಇದೆ. ಒಂದು, ಅವಳು ಕ್ವಿಕ್ ಆಗಿದ್ದಾಳೆ, ಇನ್ನೊಂದು ಅವಳು ಆಕ್ಯುರೇಟ್ ಆಗಿ ಕೂಡ ಇದ್ದಾಳೆ. ನಾವಿಲ್ಲಿ ಕಂಪೇರ್ ಮಾಡ್ತಾ ಇರೋದು ಅವಳಿಗಿರೋ ಕ್ವಾಲಿಟೀಸ್ ಅನ್ನ, ಅಂದ್ರೆ ಅವಳಲ್ಲಿರುವಂತಹ ಈ ಎರಡು ಕ್ವಾಲಿಟೀಸ್ ಅಲ್ಲಿ ಯಾವುದು ಜಾಸ್ತಿ ಇದೆ ಅಂತ. ಅಂದ್ರೆ ಅವಳು ಕ್ವಿಕ್ ಜಾಸ್ತಿ ಇದ್ದಾಳಾ ಅಥವಾ ಅವಳಲ್ಲಿ ಆಕ್ಯುರಸಿ ಜಾಸ್ತಿ ಇದೆಯಾ ಅಂತ. ಸೊ ಈ ಎರಡು ಆಡ್ಜೆಕ್ಟಿವ್ಸ್ ಗಳಲ್ಲಿ ಕಂಪ್ಯಾರಿಸನ್ ನಡೀತಾ ಇರೋದ್ರಿಂದ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಕ್ವಿಕ್ಕರ್ ಅನ್ನೋ ವರ್ಡ್ ಇದ್ರೂ ಕೂಡ ನಾವು ಮೋರ್ ಕ್ವಿಕ್ ಅಂತಾನೆ ಯೂಸ್ ಮಾಡಬೇಕು. ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕೀರ್ತಿ ಅನ್ನೋದು ಒಂದು ನೌನ್, ಈ ಆಕ್ಯುರೇಟ್ ಪ್ಲೇಸ್ ಅಲ್ಲಿ ಇನ್ನೊಂದು ನೌನ್ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ ಸುಮತಿ ಅಂತ ಇದ್ದಿದ್ರೆ, ಆಗ ಕೀರ್ತಿ ಮತ್ತೆ ಸುಮತಿ ಎರಡು ನೌನ್ಸ್ ಆಗಿರ್ತಿತ್ತು. ಕೀರ್ತಿ ಇಸ್ ಕ್ವಿಕ್ಕರ್ ದ್ಯಾನ್ ಸುಮತಿ ಅಂತ ಹೇಳಲಿಕ್ಕೆ, ಅಂದ್ರೆ ಎರಡು ನೌನ್ಸ್ ಅನ್ನ ನಾವು ಕಂಪೇರ್ ಮಾಡಲಿಕ್ಕೆ ಕಂಪ್ಯಾರಿಟಿವ್ ಡಿಗ್ರಿಯನ್ನ ಯೂಸ್ ಮಾಡಿದ್ರೆ ಅದು ಸರಿಯಾಗಿರ್ತಾ ಇತ್ತು. ಬಟ್ ಇಲ್ಲಿ ಕಂಪ್ಯಾರಿಸನ್ ನಡೀತಾ ಇರೋದು ಕೀರ್ತಿಗಿರುವಂತಹ ಎರಡು ಕ್ವಾಲಿಟೀಸ್ಗಳ ನಡುವೆ, ಒಂದು ಅಕ್ಯುರಸಿ, ಇನ್ನೊಂದು ಕ್ವಿಕ್ ಆಗಿರೋದು. ಅವಳು ಅಕ್ಯುರೇಟ್ಗಿಂತ ಕ್ವಿಕ್ ಆಗಿದ್ದಾಳೆ ಅನ್ನೋ ತರ ಆಗುತ್ತೆ. ಇದು ಸರಿಯಾದ ಮೀನಿಂಗ್ ಅನ್ನ ಕೊಡ್ತಾ ಇಲ್ಲ. ಸೊ ದಿಸ್ ಸೆಂಟೆನ್ಸ್ ಇಸ್ ರಾಂಗ್. ಕೀರ್ತಿ ಅಕ್ಯುರೇಟ್ ಆಗಿರೋದಕ್ಕಿಂತ ಜಾಸ್ತಿ ಕ್ವಿಕ್ ಆಗಿದ್ದಾಳೆ ಅಂತ ಹೇಳಿದ್ರೆ ಆಗ ಅದು ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಕೂಡ ನೋಡಿ, ರೀಮಾ ಈಸ್ ಮೋರ್ ಸ್ಮಾರ್ಟ್ ದ್ಯಾನ್ ಬ್ಯೂಟಿಫುಲ್, ರೀಮಾ ಈಸ್ ಸ್ಮಾರ್ಟರ್ ದ್ಯಾನ್ ಬ್ಯೂಟಿಫುಲ್. ಬ್ಯೂಟಿಫುಲ್ಗಿಂತ ಸ್ಮಾರ್ಟ್ ಆಗಿದ್ದಾಳೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಬ್ಯೂಟಿಫುಲ್ ಆಗಿರೋದಕ್ಕಿಂತ ಜಾಸ್ತಿ ಅವಳು ಸ್ಮಾರ್ಟ್ ಆಗಿದ್ದಾಳೆ ಅಂತ ಹೇಳಿದ್ರೆ ಆಗ ಆ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಸ್ಮಾರ್ಟರ್ ಅನ್ನೋ ವರ್ಡು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಯೂಸ್ ಆದ್ರೂ ಕೂಡ ಇದು ಕೇವಲ ನೌನ್ಸ್ ಅನ್ನ ಕಂಪೇರ್ ಮಾಡುವಾಗ ಮಾತ್ರ ಯೂಸ್ ಆಗುತ್ತೆ. ಸ್ಮಾರ್ಟ್ ಮತ್ತೆ ಬ್ಯೂಟಿಫುಲ್ ಅಂದ್ರೆ ಎರಡು ಆಡ್ಜೆಕ್ಟಿವ್ಗಳ ನಡುವೆ ಕಂಪ್ಯಾರಿಸನ್ ನಡೀತಾ ಇರೋದ್ರಿಂದ ಮೋರ್ ಸ್ಮಾರ್ಟ್ ಅಂತಾನೆ ಹೇಳಬೇಕು. ದ ಸೆಕೆಂಡ್ ರೂಲ್ ಈಸ್ ವೆನ್ ಒನ್ ಪರ್ಸನ್ ಆರ್ ಥಿಂಗ್ ಈಸ್ ಕಂಪೇರ್ಡ್ ಟು ಆಲ್ ಅದರ್ ಆಫ್ ಸೇಮ್ ಕ್ಯಾಟಗರಿ ವಿ ಯೂಸ್ ಎನಿ ಅದರ್ ಆರ್ ಆಲ್ ಅದರ್. ದಟ್ ಮೀನ್ಸ್ ಒಬ್ಬ ಪರ್ಸನ್ ಅನ್ನ ಅಥವಾ ಒಂದು ಥಿಂಗ್ ಅನ್ನ, ಅಂದ್ರೆ ಒಂದು ನೌನ್ ಅನ್ನ ನಾವು ಅದೇ ಕ್ಯಾಟಗರಿಯಲ್ಲಿರುವಂತಹ ಬೇರೆ ನೌನ್ಸ್ಗಳ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾಗ ಅಲ್ಲಿ ಎನಿ ಅದರ್ ಅಥವಾ ಆಲ್ ಅದರ್ ಅನ್ನೋ ವರ್ಡ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕಾಳಿದಾಸ್ ವಾಸ್ ಗ್ರೇಟರ್ ದ್ಯಾನ್ ಆಲ್ ಪೊಯೆಟ್ಸ್, ಕಾಳಿದಾಸ್ ವಾಸ್ ಗ್ರೇಟರ್ ದ್ಯಾನ್ ಆಲ್ ಅದರ್ ಪೊಯೆಟ್ಸ್. ಇಲ್ಲಿ ದ ಸೆಕೆಂಡ್ ಸೆಂಟೆನ್ಸ್ ಇಸ್ ಕರೆಕ್ಟ್, ದ ಫಸ್ಟ್ ಒನ್ ಈಸ್ ರಾಂಗ್. ಬಿಕಾಸ್ ಈಗ ಕಾಳಿದಾಸ್ ಅನ್ನೋದು ಒಬ್ಬ ಪೊಯೆಟ್ ಆಗಿದ್ದಾರೆ. ಈಗ ಅವರೊಬ್ಬರೇ ಪೊಯೆಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅವನ ಹಾಗೇನೆ ಬಹಳಷ್ಟು ಜನ ಪೊಯೆಟ್ಸ್ ಇರ್ತಾರೆ. ಅಂದ್ರೆ ಒಂದೇ ಕ್ಯಾಟಗರಿನಲ್ಲಿ ನಾವು ಬೇರೆ ಪೊಯೆಟ್ಸ್ಗಿಂತ ಕಾಳಿದಾಸ್ ಅವರು ಉತ್ತಮರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬೇರೆ ಪೊಯೆಟ್ಸ್ ಅಂತ ಹೇಳಲೇಬೇಕಲ್ವಾ. ಸೊ ಆಲ್ ಅದರ್ ಪೊಯೆಟ್ಸ್ ಅಂತ ಹೇಳಬೇಕೆ ಹೊರತು ಆಲ್ ಪೊಯೆಟ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಕೂಡ ಕಿರಣ್ ಈಸ್ ನಾಟಿಯರ್ ದ್ಯಾನ್ ಎನಿ ಅದರ್ ಬಾಯ್ಸ್ ಇನ್ ದ ಕ್ಲಾಸ್. ದ ಸೆಕೆಂಡ್ ಸೆಂಟೆನ್ಸ್ ಈಸ್ ನೀತಾ ಈಸ್ ನಾಟಿಯರ್ ದ್ಯಾನ್ ಎನಿ ಅದರ್ ಬಾಯ್ಸ್ ಇನ್ ದ ಕ್ಲಾಸ್. ಇಲ್ಲಿ ದ ಫಸ್ಟ್ ಸೆಂಟೆನ್ಸ್ ಇಸ್ ಕರೆಕ್ಟ್, ಸೆಕೆಂಡ್ ಒನ್ ಈಸ್ ರಾಂಗ್. ಬಿಕಾಸ್ ನೋಡಿ, ಕಿರಣ್ ಅನ್ನೋದು ಒಬ್ಬ ಹುಡುಗ, ನಾವು ಅವನನ್ನ ಇತರೆ ಹುಡುಗರ ಜೊತೆಗೆ ಕಂಪೇರ್ ಮಾಡಿದ್ರೆ ಅದು ಕರೆಕ್ಟ್ ಆಗಿರುತ್ತೆ. ಕಿರಣ್ ಈಸ್ ನಾಟಿಯರ್ ದ್ಯಾನ್ ಎನಿ ಅದರ್ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಹೇಳಿದ್ರೆ ಅದು ಸರಿಯಾಗಿರುತ್ತೆ. ಬಟ್ ನೀತಾ ಅನ್ನೋದು ಒಬ್ಳು ಗರ್ಲ್, ಅವಳನ್ನ ಕಂಪೇರ್ ಮಾಡುವಾಗ ನಾವು ಎನಿ ಅದರ್ ಬಾಯ್ಸ್ ಅಂತ ಹೇಳಿದ್ರೆ ಗೀತಾಳನ್ನು ಕೂಡ ನಾವು ಬಾಯ್ ಅಂತಾನೆ ಕನ್ಸಿಡರ್ ಮಾಡಿದೀವಿ ಅನ್ನೋ ತರ ಆಗ್ಬಿಡುತ್ತೆ. ಸೊ ನೀತಾ ಅನ್ನೋದು ಗರ್ಲ್ ಆಗಿರೋದ್ರಿಂದ ಅವಳನ್ನ ನಾವು ಬಾಯ್ಸ್ ಜೊತೆಗೆ ಕಂಪೇರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸೇಮ್ ಕ್ಯಾಟಗರಿ ಇಲ್ಲ, ಹಾಗಾಗಿ ಈ ಸೆಂಟೆನ್ಸ್ ತಪ್ಪು. ಹಾಗೊಂದ್ ವೇಳೆ ಗರ್ಲ್ ಅನ್ನ ಬಾಯ್ಸ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಅದರ್ ಅನ್ನೋ ವರ್ಡ್ ಅನ್ನ ನಾವು ಯೂಸ್ ಮಾಡಬಾರ್ದು. ಎನಿ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಹೇಳಿದ್ರೆ ಆಗ ಸೆಂಟೆನ್ಸ್ ಕರೆಕ್ಟ್ ಆಗಿರ್ತಾ ಇತ್ತು. ಬಟ್ ಇಲ್ಲಿ ಅದರ್ ಅಂತ ಇದ್ದಿದ್ರಿಂದ ದಿಸ್ ಸೆಂಟೆನ್ಸ್ ಇಸ್ ರಾಂಗ್. ದ ಥರ್ಡ್ ರೂಲ್ ಈಸ್
Certain adjectives of comparative degree that take to after them and not than. ಈಗ ಲಾಸ್ಟ್ ಕ್ಲಾಸಲ್ಲೇ ನಾವು ತಿಳ್ಕೊಂಡ ಹಾಗೆ ಕಂಪ್ಯಾರಿಟಿವ್ ಡಿಗ್ರೀಸನ್ನು ಯೂಸ್ ಮಾಡುವಾಗ, ಅಂದರೆ ಎರಡು ನೌನ್ಸನ್ನು ಕಂಪೇರ್ ಮಾಡುವಾಗ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನು ಯೂಸ್ ಮಾಡ್ತೀವಿ. ಹಾಗೆ ಕಂಪ್ಯಾರಿಟಿವ್ ಡಿಗ್ರೀಸನ್ನು ಯೂಸ್ ಮಾಡುವಾಗ ಅದ್ರ ಜೊತೆಗೆ ನಾವು ದ್ಯಾನ್ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ. ಬಟ್ ಎಕ್ಸೆಪ್ಷನ್ ಏನು ಅಂದರೆ, ಯಾವಾಗ ಆ ಸೆಂಟೆನ್ಸಲ್ಲಿ ಯೂಸ್ ಆಗಿರೋ ಆಡ್ಜೆಕ್ಟಿವ್ ಲ್ಯಾಟಿನ್ ವರ್ಡ್ ಆಗಿರುತ್ತೋ ಅಂಥ ಟೈಮಲ್ಲಿ ದ್ಯಾನ್ ಬದಲಾಗಿ ಟು ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಶಿ ಈಸ್ ಜೂನಿಯರ್ ದ್ಯಾನ್ ಮೀ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಬಿಕಾಸ್ ಜೂನಿಯರ್ ಅನ್ನೋದು ಒಂದು ಲ್ಯಾಟಿನ್ ವರ್ಡ್ ಆಗಿದೆ. ಶಿ ಈಸ್ ಜೂನಿಯರ್ ಟು ಮೀ ಅಂತ ಹೇಳಿದ್ರೆ ದಟ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ಹಾಗೆ ಸೆಕೆಂಡ್ ಒನ್ ಈಸ್ ಟೀ ಈಸ್ ಪ್ರೆಫರಬಲ್ ದ್ಯಾನ್ ಕಾಫಿ. ಇಲ್ಲಿ ಪ್ರೆಫರಬಲ್ ಆದಮೇಲೆ ದ್ಯಾನ್ ಯೂಸ್ ಮಾಡಿದ್ದೀವಿ, ದಿಸ್ ಈಸ್ ರಾಂಗ್. ಟೀ ಈಸ್ ಪ್ರೆಫರಬಲ್ ಟು ಕಾಫಿ ಅಂತ ಹೇಳಿದ್ರೆ ಆಗ ಅದು ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಜೂನಿಯರ್ ಮತ್ತು ಪ್ರೆಫರಬಲ್ ಎರಡೂ ಕೂಡ ಲ್ಯಾಟಿನ್ ವರ್ಡ್ಸ್ ಆಗಿವೆ. ಹಾಗೆಯೇ ಫಾರ್ ಎಕ್ಸಾಂಪಲ್ ಸೀನಿಯರ್, ಇನ್ಫೀರಿಯರ್, ಪ್ರಯರ್, ಆಂಟೀರಿಯರ್, ಪೋಸ್ಟೀರಿಯರ್ ಇವೆಲ್ಲವೂ ಕೂಡ ಲ್ಯಾಟಿನ್ ವರ್ಡ್ಸ್ ಆಗಿವೆ. ಅಂದರೆ ಇವುಗಳು ಅಡ್ಜೆಕ್ಟಿವ್ಸೇ, ಬಟ್ ಲ್ಯಾಟಿನ್ ವರ್ಡ್ಸ್ ಆಗಿರೋದ್ರಿಂದ ಇವುಗಳ ಜೊತೆಗೆ ನಾವು ದ್ಯಾನ್ ಅನ್ನು ಯೂಸ್ ಮಾಡೋದಿಲ್ಲ, ಟು ಅನ್ನು ಯೂಸ್ ಮಾಡ್ತೀವಿ. ಶಿ ಈಸ್ ಜೂನಿಯರ್ ಟು ಮೀ, ಟೀ ಈಸ್ ಪ್ರೆಫರಬಲ್ ಟು ಕಾಫಿ, not than coffee. The fourth rule is, when comparing two things, similarity should be there. ಅಂದರೆ ಲಾಜಿಕಲ್ ಕಂಪ್ಯಾರಿಸನ್ ಇರಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಂಟೆನ್ಸ್ ನೋಡಿ, ಕಂಪ್ಯಾರಿಸನ್ ನಡೀತಾ ಇದೆ. ಯಾರ ನಡುವೆ? ರಘುನ ರೆಸ್ಯೂಮೆಗೂ ರಾಮ್ಗೂ ನಡೀತಾ ಇದೆ. ರಘುನ ರೆಸ್ಯೂಮೆ ಒಂದು ನಿರ್ಜೀವ ವಸ್ತು. ಆ ರೆಸ್ಯೂಮೆಯನ್ನು ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ? ರಾಮ್ ಅನ್ನೋ ಒಬ್ಬ ಜೀವಂತ ವ್ಯಕ್ತಿಯ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಒನ್ ಈಸ್ ರಾಂಗ್. The correct comparison should be Raghu's resume is clearer than Ram's resume. At least Ram's ಅಂತನಾದರೂ ಹೇಳಬೇಕು. ರಾಮ್ಸ್ ಅಂದರೆ ರಾಮನ. ರೆಸ್ಯೂಮೆ ಅನ್ನೋ ವರ್ಡನ್ನು ರಿಪೀಟ್ ಮಾಡದೇ ಇರೋದಕ್ಕೆ ನೀವು ಅಟ್ಲೀಸ್ಟ್ ರಾಮ್ಸ್ ಅಂತ ಬರೆದ್ಬಿಟ್ಟು ಅವನ ಪೊಸಿಷನ್ ಆದರೂ ತೋರಿಸ್ಬೇಕಾಗತ್ತೆ. ಸೊ ರಘುನ ರೆಸ್ಯೂಮೆ ರಾಮನ ರೆಸ್ಯೂಮೆಗಿಂತ ಕ್ಲಿಯರ್ ಆಗಿತ್ತು ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಲಾಜಿಕಲ್ ಕಂಪ್ಯಾರಿಸನ್ ನಡೀತಾ ಇದೆ. ಬಟ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ರಘುನ ರೆಸ್ಯೂಮೆಯನ್ನ ರಾಮ್ಗೆ ಕಂಪೇರ್ ಮಾಡ್ತಾ ಇರೋದ್ರಿಂದ ಈ ಸೆಂಟೆನ್ಸ್ ತಪ್ಪು. ಹಾಗೆಯೇ ಸೆಕೆಂಡ್ ಒನ್, ಹಿಸ್ ಸ್ಯಾಲರಿ ಈಸ್ ಹೈಯರ್ ದ್ಯಾನ್ ಮೈನ್, ಹಿಸ್ ಸ್ಯಾಲರಿ ಈಸ್ ಹೈಯರ್ ದ್ಯಾನ್ ಮೀ. ನೋಡಿ, ಇಲ್ಲೂ ಕೂಡ ಹಿಸ್ ಸ್ಯಾಲರಿ ಅಂದರೆ ಅವನ ಸ್ಯಾಲರಿಯನ್ನ ನನ್ನ ಸ್ಯಾಲರಿಯ ಜೊತೆಗೆ ಕಂಪೇರ್ ಮಾಡಿದ್ರೆ ಅದು ಸರಿಯಾಗಿರುತ್ತೆ. ಮೈನ್ ಅಂದರೆ ನನ್ನ ಏನು, ಆಬ್ವಿಯಸ್ಲಿ ನಾವಿಲ್ಲಿ ಸ್ಯಾಲ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಈ ವರ್ಡ್ ಇಲ್ಲಿ ರಿಪೀಟ್ ಆಗಿಲ್ಲ ಅಷ್ಟೇ, ಅದ್ರ ಬದಲಾಗಿ ಮೈನ್ ಅಂತ ಒಂದು ಪಾಸಿಟಿವ್ ಪ್ರೊನೌನ್ ಅನ್ನ ಇಲ್ಲಿ ಯೂಸ್ ಮಾಡಿದೀವಿ. ಆದ್ರೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಹಿಸ್ ಸ್ಯಾಲರಿ ಈಸ್ ಹೈಯರ್ ದ್ಯಾನ್ ಮೀ ಅಂತ ಹೇಳಿದಾಗ ಅವನ ಸ್ಯಾಲರಿಗೂ ನನಗೂ ಕಂಪ್ಯಾರಿಸನ್ ಮಾಡ್ದಂಗೆ ಆಗುತ್ತೆ. ಸೊ ಅವನ ಸ್ಯಾಲರಿ ನನಗಿಂತ ಜಾಸ್ತಿ ಆಗಿರ್ಲಿಕ್ಕಿಲ್ಲ, ನನ್ನ ಸ್ಯಾಲರಿಗಿಂತ ಜಾಸ್ತಿ ಆಗಿರುತ್ತೆ. ಹೀಗೆ ಕಂಪೇರ್ ಮಾಡಲಿಕ್ಕೆ ತಗೊಂಡಿರುವಂತಹ ಎರಡು ನೌನ್ಸ್ ಏನಿದೆ ಅದರಲ್ಲಿ ಸಿಮಿಲಾರಿಟಿ ಇರಬೇಕಾಗುತ್ತೆ. ದ ಫಿಫ್ತ್ ರೂಲ್ ಈಸ್, ನೆವರ್ ಯೂಸ್ ಮೋರ್ ಆರ್ ಮೋಸ್ಟ್ ವಿತ್ ಆಡ್ಜೆಕ್ಟಿವ್ಸ್ ದಟ್ ಗಿವ್ ಅಬ್ಸಲ್ಯೂಟ್ ಸೆನ್ಸ್. ಮೋರ್ ಅನ್ನಾಗಲಿ ಮೋಸ್ಟ್ ಅನ್ನಾಗಲಿ ನಾವು ಕೆಲವು ಆಡ್ಜೆಕ್ಟಿವ್ಸ್ ಜೊತೆಗೆ ಯೂಸ್ ಮಾಡೋ ಹಾಗಿಲ್ಲ. ಕಂಪೇರ್ ಮಾಡುವಾಗಲೂ ಯೂಸ್ ಮಾಡೋ ಹಾಗಿಲ್ಲ, ಅಥವಾ ಎಲ್ಲದಕ್ಕಿಂತ ಉತ್ತಮವಾಗಿದೆ ಅಂದರೆ ಒಂದು ಸೂಪರ್ಲೇಟಿವ್ ಫಾರ್ಮನ್ನು ತೋರಿಸ್ಬೇಕಾದ್ರೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಯಾವಾಗ ಅಂದರೆ ಕೆಲವು ಅಬ್ಸಲ್ಯೂಟ್ ಆಡ್ಜೆಕ್ಟಿವ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಹಿ ಈಸ್ ದ ಮೋಸ್ಟ್ ಪರ್ಫೆಕ್ಟ್ ಕ್ಯಾಂಡಿಡೇಟ್ ರಿಕ್ವೈರ್ಡ್ ಫಾರ್ ದಿಸ್ ಜಾಬ್. ದಿಸ್ ಇಸ್ ದ ಫಸ್ಟ್ ಸೆಂಟೆನ್ಸ್. ಹಿ ಈಸ್ ಅ ಪರ್ಫೆಕ್ಟ್ ಕ್ಯಾಂಡಿಡೇಟ್ ರಿಕ್ವೈರ್ಡ್ ಫಾರ್ ದಿಸ್ ಜಾಬ್. ದಿಸ್ ಇಸ್ ದ ಸೆಕೆಂಡ್ ಸೆಂಟೆನ್ಸ್. ಇವೆರಡರಲ್ಲಿ ಯಾವುದು ಸರಿ ಅನ್ಸುತ್ತೆ ನೋಡಿ. ಇಲ್ಲಿ ಪರ್ಫೆಕ್ಟ್ ಅನ್ನೋದು ಆಡ್ಜೆಕ್ಟಿವ್ ಆಗಿದೆ, ಅದ್ರ ಜೊತೆಗೆ ನಾವು ಮೋಸ್ಟ್ ಅನ್ನ ಯೂಸ್ ಮಾಡಿದೀವಿ, ಅಂದ್ರೆ ಅದರ ಸೂಪರ್ಲೇಟಿವ್ ಫಾರ್ಮ್ ಅನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಪರ್ಫೆಕ್ಟ್ ಅಂದ್ರೆ ಪರಿಪೂರ್ಣವಾಗಿರೋದು ಅಂತ. ಸ್ವಲ್ಪ ಪರಿಪೂರ್ಣವಾಗಿದೆ, ಅವನಿಗಿಂತ ಜಾಸ್ತಿ ಪರಿಪೂರ್ಣವಾಗಿದೆ, ಈ ರೀತಿಯಾಗಿ ಹೇಳೋ ಹಾಗಿಲ್ಲ. ಅಂದ್ರೆ ಆ ಕ್ಯಾಂಡಿಡೇಟ್ ಪರ್ಫೆಕ್ಟ್ ಆಗಿದ್ದಾನೆ ಅಥವಾ ಫ್ಲಾಲೆಸ್ ಆಗಿದ್ದಾನೆ, ಏನು ಫಾಲ್ಟೇ ಇಲ್ಲ ಅಂತ ಹೇಳಿದಾಗ ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡ್ತಾ ಇರುವಂತಹ ಆಡ್ಜೆಕ್ಟಿವ್ ಆಗಿರೋದ್ರಿಂದ ಬರೀ ಆ ಒಂದೇ ವರ್ಡ್ ಅನ್ನ ನಾವು ಯೂಸ್ ಮಾಡೋದ್ರಿಂದ ಸೆಂಟೆನ್ಸ್ ಕರೆಕ್ಟ್ ಮೀನಿಂಗ್ ಅನ್ನ ಕೊಡುತ್ತೆ. ಹಿ ಈಸ್ ಅ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಮೋಸ್ಟ್ ಪರ್ಫೆಕ್ಟ್ ಅಂತ ಹೇಳೋ ಅವಶ್ಯಕತೆ ಇರೋದಿಲ್ಲ. ಇಂತಹ ವರ್ಡ್ಸ್ ಜೊತೆಗೆ ಅಂದ್ರೆ ಅಬ್ಸಲ್ಯೂಟ್ ಸೆನ್ಸ್ ಅನ್ನ ಕೊಡುವಂತಹ ಅಡ್ಜೆಕ್ಟಿವ್ಸ್ ಜೊತೆಗೆ ನಾವು ಮೋರ್ ಅನ್ನಾಗ್ಲಿ ಮೋಸ್ಟ್ ಅನ್ನಾಗ್ಲಿ ಯೂಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಶಿ ಈಸ್ ದ ಮೋಸ್ಟ್ ಯುನೀಕ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಇಲ್ಲೂ ಕೂಡ ಅಷ್ಟೇ, ಯುನೀಕ್ ಅಂದ್ರೇನೆ ಸ್ಪೆಷಲ್ ಅಂತ ಅಥವಾ ಒನ್ ಅಂಡ್ ಓನ್ಲಿ ಅಂತ. ಒನ್ ಅಂಡ್ ಓನ್ಲಿ ಅಂತ ಹೇಳಿದ್ಮೇಲೆ
ಮೋಸ್ಟ್ ಯೂನಿಕ್ ಅಂತ ಹೇಳಿ ಅದರ ಒಂದು ಇಂಟೆನ್ಸಿಟಿಯನ್ನು ಜಾಸ್ತಿ ತೋರಿಸ್ಲಿಕ್ಕೆ ನಾವು ಮೋಸ್ಟ್ ಅಂತ ಯೂಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಬಿಕಾಸ್ ದಿಸ್ ಈಸ್ ಆಲ್ಸೋ ಆನ್ ಅಬ್ಸಲ್ಯೂಟ್ ಆಡ್ಜೆಕ್ಟಿವ್. ಸೊ ಈ ರೀತಿಯ ಆಡ್ಜೆಕ್ಟಿವ್ಸ್ ಜೊತೆಗೆ ಮೋರ್ ಮತ್ತು ಮೋಸ್ಟನ್ನು ಯೂಸ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಡೆಡ್, ಈಗ ಸತ್ತು ಹೋಗಿದ್ದಾನೆ ಅಂದಮೇಲೆ ಮೋರ್ ಡೆಡ್, ಮೋಸ್ಟ್ ಡೆಡ್ ಅಂತ ಹೇಳಿದ್ರೆ ಎಷ್ಟು ಫೂಲಿಶ್ ಅನ್ಸುತ್ತಲ್ವಾ? ಅದೇ ರೀತಿಯಾಗಿ ಕಂಪ್ಲೀಟ್, ಎಂಟೈರ್, ಫೈನಲ್, ಫುಲ್, ಎಂಪ್ಟಿ, ಪರ್ಫೆಕ್ಟ್, ಯೂನಿವರ್ಸಲ್ ಈ ಎಲ್ಲ ಅಡ್ಜೆಕ್ಟಿವ್ಸ್ ಜೊತೆಗೆ ಮೋರ್ ಮತ್ತೆ ಮೋಸ್ಟ್ ಅನ್ನ ತೋರಿಸ್ಬಿಟ್ಟು ಅವುಗಳ ಕಂಪ್ಯಾರಿಟಿವ್ ಅಥವಾ ಸೂಪರ್ಲೇಟಿವ್ ಡಿಗ್ರೀಸ್ ಅನ್ನ ಯೂಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಯೂಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಇವಷ್ಟೇ ಅಲ್ಲದೆ ಇನ್ನೂ ಕೆಲವು ರೂಲ್ಸ್ ಇದೆ. ಆ ಎಲ್ಲ ರೂಲ್ಸ್ಗಳನ್ನ ನಾನು ಕೆಲವು ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಹೇಳ್ತೀನಿ. ಇವುಗಳನ್ನ ರೂಲ್ಸ್ ಅನ್ನೋದಕ್ಕಿಂತ ನಾವು ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್, ದ ವೆದರ್ ಬಿಕೇಮ್ ಹಾಟ್, ದ ವೆದರ್ ಬಿಕೇಮ್ ಹಾಟರ್. ಈ ಎರಡು ಸೆಂಟೆನ್ಸಸ್ ಅಲ್ಲಿ ಸಾಮಾನ್ಯವಾಗಿ ನೀವು ಈ ಎರಡನೇ ಸೆಂಟೆನ್ಸ್ ಅನ್ನ ಕೇಳಿರ್ತೀರಾ, ದ ವೆದರ್ ಬಿಕೇಮ್ ಹಾಟರ್ ಅಂತ. ದ ವೆದರ್ ಬಿಕೇಮ್ ಹಾಟ್ ಅನ್ನೋದು ತಪ್ಪು ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಹಾಟರ್ ಅನ್ನೋ ಕಂಪ್ಯಾರಿಟಿವ್ ಡಿಗ್ರಿಯನ್ನ ಏನಕ್ಕೆ ಯೂಸ್ ಮಾಡಿದೀವಿ ಅಂದ್ರೆ, ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ, ವೆದರ್ ಅನ್ನ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಯಾವುದ್ರ ಜೊತೆಗೆ? ಅದರದ್ದೇ ಪ್ರೀವಿಯಸ್ ಟೆಂಪರೇಚರ್ ಜೊತೆಗೆ. ವೆದರ್ ಅಲ್ಲಿ ಬರ್ತಾ ಬರ್ತಾ ಹೀಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ, ಅಂದ್ರೆ ಅದರದ್ದೇ ಪ್ರೀವಿಯಸ್ ಟೆಂಪರೇಚರ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನೇ ಯೂಸ್ ಮಾಡಬೇಕಾಗತ್ತೆ. ಹೀಗೆ ಯಾವುದೇ ಒಂದು ಸಿಚುಯೇಷನ್ ನಲ್ಲಿ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅಂತಹ ಪರಿಸ್ಥಿತಿಯನ್ನ ನಾವು ಹೇಳಲಿಕ್ಕೆ ಯಾವಾಗಲೂ ಅಡ್ಜೆಕ್ಟಿವ್ನ ಕಂಪ್ಯಾರಿಟಿವ್ ಫಾರ್ಮ್ ಅನ್ನೇ ನಾವು ಯೂಸ್ ಮಾಡಬೇಕಾಗತ್ತೆ. ಅಥವಾ ದ ವೆದರ್ ಬಿಕೇಮ್ ಹಾಟರ್ ಆ್ಯಂಡ್ ಹಾಟರ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ಬಿಸಿಲಿನ ಝಳ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್, ದ ಸ್ಟೂಡೆಂಟ್ಸ್ ಆಫ್ ದಿಸ್ ಕ್ಲಾಸ್ ಆರ್ ಬೆಟರ್ ದ್ಯಾನ್ ದ ಸ್ಟೂಡೆಂಟ್ಸ್ ಆಫ್ ದಟ್ ಕ್ಲಾಸ್. ದ ಸ್ಟೂಡೆಂಟ್ಸ್ ಇನ್ ದಿಸ್ ಕ್ಲಾಸ್ ಆರ್ ಬೆಟರ್ ದ್ಯಾನ್ ದ ಸ್ಟೂಡೆಂಟ್ಸ್ ಆಫ್ ದಟ್ ಕ್ಲಾಸ್. ಈ ಎರಡು ಸೆಂಟೆನ್ಸಸ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಇಸ್ ಕರೆಕ್ಟ್ ಬಟ್ ದ ಸೆಕೆಂಡ್ ಒನ್ ಈಸ್ ರಾಂಗ್. ಯಾಕೆ ಅಂದರೆ ಇಲ್ಲಿ ಕಂಪೇರ್ ಮಾಡಲಿಕ್ಕೆ ಯೂಸ್ ಆಗಿರುವಂತಹ ಎರಡು ಫ್ರೇಸಸ್ ಅಲ್ಲಿ ಆಫ್ ಅನ್ನೋ ಪ್ರಪೋಸಿಷನ್ ಎರಡೂ ಕಡೆ ಯೂಸ್ ಆಗಿದೆ. ಸೊ ದಿಸ್ ಇಸ್ ಕರೆಕ್ಟ್. ಬಟ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಒಂದ್ ಕಡೆ ಇನ್, ಒಂದ್ ಕಡೆ ಆಫ್ ಅಂತ ಯೂಸ್ ಆಗಿರೋದ್ರಿಂದ ಇದು ತಪ್ಪು. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್, ದೀಸ್ ಫ್ರೂಟ್ಸ್ ಆರ್ ಮೋರ್ ಟೇಸ್ಟಿಯರ್ ದ್ಯಾನ್ ದೋಸ್. ದೀಸ್ ಫ್ರೂಟ್ಸ್ ಆರ್ ಟೇಸ್ಟಿಯರ್ ದ್ಯಾನ್ ದೋಸ್. ಇಲ್ಲಿ ದ ಫಸ್ಟ್ ಸೆಂಟೆನ್ಸ್ ಇಸ್ ರಾಂಗ್, ಸೆಕೆಂಡ್ ಒನ್ ಇಸ್ ಕರೆಕ್ಟ್. ಯಾಕೆ ಅಂದರೆ ಟೇಸ್ಟಿಯರ್ ಅನ್ನೋದು ಆಲ್ರೆಡಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಯೂಸ್ ಆಗಿರುವಂತಹ ಆಡ್ಜೆಕ್ಟಿವ್ ಆಗಿದೆ. ಅದರ ಜೊತೆಗೆ ಇನ್ನೊಂದು ಕಂಪ್ಯಾರಿಟಿವ್ ಫಾರ್ಮ್ ಅನ್ನ ಯೂಸ್ ಮಾಡಿದೀವಿ, ಮೋರ್ ಟೇಸ್ಟಿಯರ್ ಅಂತ. ಮೋರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿನಲ್ಲೇ ಯೂಸ್ ಆಗುತ್ತೆ. ಟೇಸ್ಟಿಯರ್ ಅನ್ನೋದು ಆಲ್ರೆಡಿ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಇದೆ. ಈ ರೀತಿಯಾಗಿ ಎರಡೆರಡು ಕಂಪ್ಯಾರಿಟಿವ್ ಡಿಗ್ರೀಸ್ ಅನ್ನ ಯೂಸ್ ಮಾಡಿರೋದ್ರಿಂದ ಈ ಸೆಂಟೆನ್ಸ್ ತಪ್ಪು. ದೀಸ್ ಫ್ರೂಟ್ಸ್ ಆರ್ ಟೇಸ್ಟಿಯರ್ ದ್ಯಾನ್ ದೋಸ್ ಅಂತ ಹೇಳಿದ್ರೆ ಸಾಕು. ನೆಕ್ಸ್ಟ್, ಐ ನೀಡ್ ಫರ್ದರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಟಾಪಿಕ್. ಮೈ ಹೌಸ್ ಈಸ್ ಫಾರ್ದರ್ ಫ್ರಮ್ ಯೋರ್ಸ್. ಇದರಲ್ಲಿ ಸರಿ ತಪ್ಪು ಯಾವುದೂ ಇಲ್ಲ, ಎರಡೂ ಸರಿಯಾಗಿದೆ. ಬಟ್ ಫರ್ದರ್ಗೂ ಫಾರ್ದರ್ಗೂ ವ್ಯತ್ಯಾಸ ತಿಳಿಸ್ಲಿಕ್ಕೆ ನಾನು ಈ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೆ. ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ಫರ್ದರ್ ಅಂತ ಹೇಳಿದ್ರೆ ಹೆಚ್ಚಿನ ಅಂತ, ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾಗಿದೆ ಅಂತ ಕೇಳಲಿಕ್ಕೆ ಫರ್ದರ್ ಅಂತ ಯೂಸ್ ಮಾಡಿದೀವಿ. ದಟ್ ಮೀನ್ಸ್ ಆಲ್ರೆಡಿ ಇರುವಂತಹ ಇನ್ಫಾರ್ಮೇಶನ್ಗಿಂತ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿದೆ, ಫರ್ದರ್. ಬಟ್ ಫಾರ್ದರ್ ಅಂದ್ರೆ ಡಿಸ್ಟೆನ್ಸ್ ವೈಸ್ ದೂರ ಇದೆ ಅಂತ, ನನ್ನ ಮನೆ ನಿನ್ನ ಮನೆಗಿಂತ ದೂರ ಇದೆ ಅಂತ. ಫರ್ದರ್ ಮತ್ತೆ ಫಾರ್ದರ್ ಇವೆರಡೂ ಕೂಡ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಯೂಸ್ ಆಗಿರುವಂತಹ ಅಡ್ಜೆಕ್ಟಿವ್ಸ್ ಆಗಿವೆ. ಫರ್ದರ್ಗೆ ಪಾಸಿಟಿವ್ ನಾವು ಫೋರ್ ಅಂತ ಹೇಳ್ಬೋದು, FORE. ಫಾರ್ದರ್ಗೆ ಪಾಸಿಟಿವ್ ಫಾರ್ ಅಂತ ಕನ್ಸಿಡರ್ ಆಗುತ್ತೆ. ಫೋರ್, ಫರ್ದರ್, ಫರ್ದೆಸ್ಟ್, ಫಾರ್, ಫಾರ್ದರ್, ಫಾರ್ದೆಸ್ಟ್. ಇವಿಷ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಅನ್ನ, ಅಂದ್ರೆ ಯಾವ ಯಾವ ಫಾರ್ಮ್ಸ್ ಅನ್ನ ಯಾವ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಡ್ಜೆಕ್ಟಿವ್ಸ್ಗೆ ಸಂಬಂಧಪಟ್ಟ ಹಾಗೆ ಕೊನೆ ಕ್ಲಾಸ್ ಆಗಿರುತ್ತೆ. ಅದಾದ ನಂತರ ನಾನು ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್, ವರ್ಬ್ಸ್ ಈ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.